ಹಲೋ ವ್ಯೂವರ್ಸ್, ಥ್ಯಾಂಕ್ಸ್. ಆ್ಯಕ್ಚುಲಿ ಇವತ್ತು ನಮಗೆ 500 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದ ಎಲ್ಲರಿಗೂ ನಮ್ಮ ಧನ್ಯವಾದಗಳು. ಇವತ್ತಿನ ಎಪಿಸೋಡ್ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕೆ ನಾವು ಈ ವಿಡಿಯೋವನ್ನು ಹಾಕ್ತಾ ಇದ್ದೀವಿ. ಸೊ ನಿಮಗೆ ನಿನ್ನೆ ವಿಡಿಯೋ ನೋಡಿ ಏನು ಅನ್ನಿಸ್ತು ಆ್ಯಕ್ಚುಲಿ ಅನ್ನೋದನ್ನ ಕಾಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಅಭಿಪ್ರಾಯ ಕೂಡ ನಮಗೆ ತುಂಬ ಮುಖ್ಯ. ನಿಮಗೆ ಏನಾದರೂ ನಮಗೆ ಹೇಳಬೇಕಂತ ಅನಿಸಿದ್ರೆ, ನಾವು ಯಾವುದನ್ನಾದರೂ ಡಿಸ್ಕಸ್ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ಅದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಖಂಡಿತ ನಾವು ಆ ವಿಷಯವನ್ನು ಕೂಡ ಡಿಸ್ಕಸ್ ಮಾಡ್ತೀವಿ. ಈಗ ನಮ್ಮ ಕಡೆ ಮತ್ತೊಬ್ರು ಇದ್ದಾರೆ, ಸೊ ಅವ್ರನ್ನ ಕೂಡ ಕೇಳೋಣ. ಅವ್ರಿಗೆ ಈ ಎಪಿಸೋಡ್ ಬಗ್ಗೆ ಏನು ಅನ್ನಿಸ್ತು ಅಂತ ಹೇಳಿ. ಈ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮೈಲ್ಡ್ ಆಗಿ ಸ್ಟಾರ್ಟ್ ಆಯಿತು, ಮತ್ತೆ ಅಗ್ರೆಷನ್ ಆಗಿ ಕಂಪ್ಲೀಟ್ ಆಯಿತು ಅಂತ ಅನಿಸ್ತಾ ಇದೆ. ಅಂದರೆ ಮೈಲ್ಡ್ ಆಗಿ ಏನು ಜಗಳ ಮಾಡಬೇಡ ಗುರು, ನಮ್ಮ ಹತ್ರ ಏನು ಪಾಯಿಂಟ್ಸ್ ನಮಗೆ ಮುಖ್ಯ ಅಂತ ತುಕಾಲಿ ಅವರು ವಿನಯ್ ಅವರ ಪಾಯಿಂಟ್ ಮಾಡಿಬಿಟ್ಟೆ ಹೇಳಿದ್ರು. ದಯವಿಟ್ಟು ಟಾಸ್ಕ್ ರದ್ದು ಆಗುವಾಗ ಏನು ಮಾಡಬೇಡ ಗುರು, ಅಗ್ರೆಷನ್ ಬೇಡ ಅಂತ. ಬಟ್ ಏನೋ ಒಂದು ಪಾಯಿಂಟಲ್ಲಿ ಅಗ್ರೆಷನ್ ಆಗಿದ್ದಾರೆ ಎಲ್ಲರೂ. ಆಕ್ಚುಲಿ ಟಾಸ್ಕ್ ಏನೋ ರದ್ದಾಗಿಲ್ಲ, ಟಾಸ್ಕ್ ನಡೀತಾ ಇತ್ತು. ಆಕ್ಚುಲಿ ವಿನಯ್ ಅವ್ರಿಗೆ ತುಂಬಾನೇ ಇಂಜುರಿ ಆಯ್ತು ಅಂತ ಅನ್ಸತ್ತೆ. ವಿನಯ್ ಅವ್ರಿಗೆ ಇಂಜುರಿ ಆಗಿದ್ರಿಂದ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ ಅಲ್ಲಿ ಇವತ್ತಿನ ಟಾಸ್ಕ್ ಅಲ್ಲಿ ವಿನಯ್ ಅವರು ಆಡೋದಿಲ್ಲ ಅಂತ. ಸೊ ಹಾಗೆ ತನಿಷಾ ಹೇಳ್ತಾರೆ ಕಾರ್ತಿಕ್ ಅವ್ರಿಗೂ ಕೂಡ ಬ್ಯಾಕ್ ಪೇನ್ ಇದೆ ಅಂತ. ಹಾಗಾಗಿ ವಿನಯ್ ಮತ್ತೆ ಕಾರ್ತಿಕ್ ಇಬ್ರು ಆಡೋದಿಲ್ಲ. ಹಾಗಾಗಿ ಉಳಿದಿರೋ ಇಬ್ರು ಸ್ಪರ್ಧಿಗಳು ಆಡ್ತಾರೆ. ಅಂದ್ರೆ 4 ಜನದ ಬದಲು ಇಬ್ರು ಮಾತ್ರ ಆಡ್ತಾರೆ. ಆಗ ಆಕ್ಚುಲಿ ತುಕಾಲಿ ಸಂತೋಷ್ ಅವರು ಅಷ್ಟೆಲ್ಲ ಮಾತಾಡ್ತಾರೆ, ಆದ್ರೆ ನನಗೆ ಅವಕಾಶ ಕೊಟ್ಟಿಲ್ಲ, ಅದು ಮಾಡಿಲ್ಲ ಅಂತ. ಆಡೋ ಅಂತ ಬಂದಾಗ ಅಲ್ಲಿ ಆಡ್ಲಾ ಬೇಡವಾ ಅಂತ ಡಿಸಿಷನ್ ತಗೊಳೋದಕ್ಕೇನೆ ಅವರು ತುಂಬಾನೇ ಟೈಮ್ ತಗೊಂಡ್ಬಿಡ್ತಾರೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅದೇ ಚಾನ್ಸ್ ಸಿಕ್ಕಿಲ್ಲ ಅಂತ ಹೇಳ್ಕೊಂಡು ಖಾಲಿ ಮಾಡ್ಕೊಂಡು ಬಂದಿರೋದು ಇಷ್ಟು ದೂರ. ಮತ್ತೆ ನನ್ಗೆ ಅವಕಾಶ ಸಿಕ್ಕಿದ್ಮೇಲೆ ಮಾಡಕ್ ಬರಲ್ಲ, ಅದನ್ನು ಒಪ್ಕೊಳ್ಳೋಕೂ ಆಗಲ್ಲ ಅವ್ರ ಕೈಯಲ್ಲಿ. ಫಸ್ಟ್ ಅಗ್ರೆಷನ್ ಮೈಕೇಲ್ ಹತ್ರ ಸ್ಟಾರ್ಟ್ ಮಾಡಿರೋದು ಅವರೇ. ಮತ್ತೆ ನೀನ್ ನನ್ನ ಹತ್ರ ಎಲ್ಲ ಅಗ್ರೆಷನ್ ಆಗಿ ಆಡ್ಬೇಡ, ನೀನ್ ಇಲ್ಲಿ ಸ್ಟ್ರಾಂಗ್ ಇರ್ಬೋದು, ಹೊರಗಡೆ ಬಾ, ನನ್ಗೂ ಜನ ಇದ್ದಾರೆ ಅಂತ ಪದವೆಲ್ಲ ಹೇಳ್ತಾ ಇದ್ರು. ಅದೆಲ್ಲ ಸ್ವಲ್ಪ ಅದ್ರ ಬಗ್ಗೆ ಅವರು ಮಾತಾಡಿದ್ದು ನನ್ಗೂ ಕೂಡ. ಆಕ್ಚುಲಿ ಇವರೇ ಮೊದಲು ಕಾಲ್ ಕೆರ್ಕೊಂಡು ಮೈಕಲ್ ಅವರು ಬೇರೆ ಕಡೆ ಎಲ್ಲ ತುಂಬಾ ಅಗ್ರೆಷನ್ ಆಗಿ ಆಡಿದ್ದಾರೆ, ತುಂಬಾನೇ ಕೆಲವೊಂದು ತಪ್ಪುಗಳನ್ನ ಕೂಡ ಮಾಡಿದ್ದಾರೆ. ಆದ್ರೆ ಈ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಅಲ್ಲಿ ತುಕಾಲಿ ಅವರೇ ಅವ್ರನ್ನ ಹೊಡೆಯೋ ತರ ಹೋಗ್ತಾರೆ, ಅವ್ರನ್ನ ಪಂಚ್ ಮಾಡೋ ತರ ಹೋಗ್ತಾರೆ. ಆಗ ಮೈಕಲ್ ಅವರು ಅಗ್ರೆಸಿವ್ ಆಗಿ ರಿಯಾಕ್ಷನ್ ಮಾಡ್ತಾರೆ. ಅದಕ್ಕೆ ತುಕಾಲಿ ಅವ್ರು ಹೇಳ್ತಾರೆ, ನೀನ್ ಇಲ್ಲಿ ಬೇಕಂದ್ರೆ ಸ್ಟ್ರಾಂಗ್ ಇರ್ಬೋದು, ಹೊರಗಡೆ ಬಾ ನೋಡ್ಕೊಂತೀನಿ, ನಾನು ಹೊರಗಡೆ ಜನ ಇದ್ದಾರೆ ಅಂತ. ಈ ಪರ್ಟಿಕ್ಯುಲರ್ ಡೈಲಾಗ್ ಅನ್ನ ಸುದೀಪ್ ಅವರು ಕೇಳ್ತಾರ? ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಸುದೀಪ್ ಅವರು ಈ ಬಗ್ಗೆ ಏನಾದ್ರು ಮಾತಾಡ್ತಾರ ಅಂತ ನೋಡ್ಬೇಕಾಗಿದೆ. ಖಂಡಿತ ಕಿಚ್ಚನ ಪಂಚಾಯತ್ ಅಲ್ಲಿ ಇದು ಫಸ್ಟ್ ಪ್ಲೇಸ್ ಅಥವಾ ಸೆಕೆಂಡ್ ಪ್ಲೇಸ್ ಬರುತ್ತೆ ಅಂತ ಅನಿಸ್ತಾ ಇದೆ. ಹೌದು, ಯಾಕಂದ್ರೆ ಹೊರಗಡೆ ಜನ ಇದಾರೆ ಅಂದ್ರೆ ಏನು, ಹೊರಗಡೆ ರೌಡಿಗಳು ಇದಾರೆ ಬಾ ನೋಡ್ಕೊಂತೀನಿ ಅನ್ನೋ ತರ ಮೀನಿಂಗ್ ಆಗತ್ತೆ. ಆತರ ಹೇಳೋದು ತುಂಬಾನೇ ತಪ್ಪು. ತುಕಾಲಿ ಸಂತೋಷ್ ಅವ್ರು ಇಲ್ಲಂತಲ್ಲ, ತುಂಬಾ ಕಡೆ ಆತರ ಮಾತಾಡ್ತಾರೆ. ಇನಿಷಿಯಲಿ ಪ್ರತಾಪ್ ಅವ್ರ ಬಗ್ಗೆನೂ ಅವ್ರು ಅದೇ ತರಾನೇ ಟಾರ್ಗೆಟ್ ಮಾಡ್ತಾ ಇದ್ರು. ಸಂಗೀತ ಅವ್ರ ಮೇಲೆ ಕೂಡ ತುಂಬಾನೇ ಕೂಗಾಡ್ತಾರೆ. ಇವತ್ತು ಮತ್ತೊಂದು ಇನ್ಸಿಡೆಂಟ್ ನನಗೆ ತುಂಬಾ ಆಶ್ಚರ್ಯ ಆಗಿದ್ದೇನಂದ್ರೆ, ಇವತ್ತು ವಿನಯ್ ಮತ್ತೆ ತನಿಷಾ ಅವರೇನೆ ಪ್ರತಾಪ್ ಅವರನ್ನ ಹೊಗಳ್ತಾರೆ. ಪ್ರತಾಪ್ ಅವರು ತುಂಬಾ ಚೆನ್ನಾಗಿ ಬಟ್ಟೆ ಒಗಿತಾ ಇದ್ರು ಅಂತ ಒಂದ್ ಕಡೆ ತನಿಷಾ ಅವರು ಹೇಳ್ತಾರೆ, ಹಾಗೆ ವಿನಯ್ ಅವರು ಕೂಡ ಹೇಳ್ತಾರೆ. ಅದು ನನಗೆ ತುಂಬಾನೇ ಆಶ್ಚರ್ಯ ಅನಿಸ್ತು. ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅದು ಆಪೋಸಿಟ್ ತಂಡದಲ್ಲಿರೋರು ಪ್ರತಾಪ್ ಅನ್ನು ಐ ಡೋಂಟ್ ನೋ ಹೌ ಟು ಸೇ, ದೇ ಆರ್ ಪ್ರೈಸಿಂಗ್ ಪ್ರತಾಪ್. ಬಟ್ ಅವರ ಹಣೆಬರ ಯಾವ ತರ ಇದೆ ನೋಡಿ. ಅಂದ್ರೆ ನೀವೇನ್ ಹೇಳ್ತಾ ಇದೀರಾ, ಬೇರೆ ಅಂದ್ರೆ ವಿನಯ್ ಮತ್ತೆ ತನಿಷಾ ಅವರನ್ನ ಪ್ರೈಸ್ ಮಾಡಿದ್ರು, ಆದ್ರೆ ಸಂಗೀತ ಆಗ್ಲಿ ಅಥವಾ ನಮ್ರತಾ ಆಗ್ಲಿ ಅವರನ್ನ ಅಪ್ರಿಶಿಯೇಟ್ ಮಾಡ್ಲಿಲ್ಲ ಅಂತ ಹೇಳ್ತಾ ಇದೀರಾ? ಇಲ್ಲ ಸರ್, ಅಪ್ರಿಶಿಯೇಟ್ ಮಾತ್ರ ಅಲ್ಲ, ಅವರನ್ನ ಹೊರಗಡೆ ಇಟ್ಟಿರೋದು ಸ್ವಲ್ಪ ರಾಂಗ್ ಮೂವ್ ಅಂತ ಅನ್ನಿಸ್ತಾ ಇಲ್ವಾ ನಿಮ್ಗೆ? ಹೌದು, ಆಕ್ಚುಲಿ ತನಿಷಾ ಅವರು ಕೂಡ ಹೇಳ್ತಾರೆ ಪ್ರತಾಪ್ ಅವರು ತುಂಬಾ ಚೆನ್ನಾಗಿ ಬಟ್ಟೆ ಒಗಿತಾ ಇದ್ರು ಅಂತ. ಆದ್ರೆ ಇಲ್ಲಿ ನಮ್ರತಾ ಮತ್ತೆ ಪ್ರತಾಪ್ ಅವರು ಸಂಗೀತನ ಕನ್ವಿನ್ಸ್ ಮಾಡೋದಕ್ಕೆ ಹೋಗ್ತಾರೆ, ನಾವು ಆಡ್ತೀವಿ ಅಂತ. ಆದ್ರೆ ನಮ್ರತಾ ಅವರು ಅವಾಗ ಹೇಳ್ತಾರೆ ಪ್ರತಾಪ್ಗೆ, ನಾನು ಆಡ್ತೀನಿ ಸುಮ್ನೆ ಇರು ಅಂತ. ಇದು ಬಹುಶಃ ಪ್ರತಾಪ್ ಅವರ ಕ್ಯಾರೆಕ್ಟರ್. ಅವರು ಎಲ್ಲೂ ಕೂಡ ತುಂಬಾ ಅಗ್ರೆಸಿವ್ ಆಗಿ ಹೋಗಿ ನಾನು ಇಲ್ಲಿ ಆಡ್ತೀನಿ ಅಂತ ಎಲ್ಲೂ ಹೋಗಲ್ಲ. ಸ್ವಲ್ಪ ಟ್ರೈ ಮಾಡ್ತಾರೆ, ಬೇಡ ಅಂದ್ರೆ ಬಿಟ್ಬಿಡ್ತಾರೆ. ಅಲ್ಲಿ ಕೂಡ ಅಷ್ಟೇ, ಮೊದಲು 3,000 ರೂಪಾಯಿ ಕೇಳ್ತಾರೆ, ಆಮೇಲೆ ಸಂಗೀತ ಅವ್ರು ಇಲ್ಲ ಕಮ್ಮಿ ಕೊಡ್ತೀನಿ ಅಂದ್ರೆ ಹೋಗ್ಲಿ 1,800 ರೂಪಾಯಿ ಕೊಡು ಅಂತ ಹೋಗ್ಬಿಡ್ತಾರೆ. ಅದು ಪ್ರತಾಪ್ ಅವರ ಗುಣ, ಅವ್ರು ಇರೋದೇ ಆತರ. ಬಟ್ ಅಲ್ಲಿ ಅವರು
ನಮ್ರತಾ ಅವ್ರ ಜೊತೆ ವಾದ ಮಾಡಿ ಗೆಲ್ಬೋದಾಗಿತ್ತು, ಬಟ್ ಅವ್ರು ಅಷ್ಟೊಂದು ಅಗ್ರೆಷನ್ ತೋರ್ಸಲ್ಲ. ಅದಕ್ಕೋಸ್ಕರ ಸಂಗೀತ ಅವ್ರು ಏನ್ ಮಾಡ್ತಾರೆ, ನಮ್ರತಾ ಅವರನ್ನೇ ಕಳಿಸ್ತಾರೆ. ಸಂಗೀತ ಅವರು ತಗೊಂಡ ಈ ನಿರ್ಧಾರನೇ ಸಂಗೀತ ಅವರ ತಂಡಕ್ಕೆ ಮುಳುವಾಯ್ತು ಅಂತ ಅನ್ಸತ್ತೆ. ಬಹುಶಃ ಅವರು ನಮ್ರತಾ ಅವರ ಬದಲು ಪ್ರತಾಪ್ ಅವರನ್ನ ಆಯ್ಕೆ ಮಾಡಿದ್ರೆ ಅವ್ರ ತಂಡ ಗೆಲ್ಲೋ ಚಾನ್ಸಸ್ ಇತ್ತು ಅಂತ ಅನ್ಸತ್ತೆ. ನಿಮ್ಗೇನ್ ಅನ್ಸತ್ತೆ? ಹಾ, ಅದೇ ಅನಿಸ್ತಾ ಇದೆ ಸರ್. ಅದೇ ಆ ಸಂಗೀತ ಒಂದು ರಾಂಗ್ ಮೂವ್ ಮಾಡಿದ್ದಾರೆ, ಮತ್ತೆ ಎಲ್ಲರ ಹತ್ರನೂ ಚೆನ್ನಾಗೆ ಇದು ವ್ಯಾಪಾರ ಮಾಡ್ತಾ ಇದ್ರು. ಇಷ್ಟೇ ಕೊಡಕ್ಕಾಗತ್ತೆ, ಅದಕ್ಕಿಂತ ಕೊಡಕ್ಕಾಗಲ್ಲ, ನಮ್ಮ ಕೈಯಲ್ಲಿ ಇಷ್ಟೇ ಕೊಡಕ್ಕಾಗತ್ತೆ, ನಾವು ನಿಮ್ಗೆ ಸ್ಕ್ರೀನ್ ಸ್ಪೇಸ್ ಕೊಟ್ಟಿದೀನಿ ಅಂತೆಲ್ಲ ಮಾತಾಡ್ತಾ ಇದ್ರೆ. ಆಕ್ಚುಲಿ ನನಗೆ ತುಂಬಾ ಒಂದು ಏನಂದ್ರೆ, ತನಿಷಾ ಅವ್ರು ಏನಿದ್ದಾರೆ, ಅವರು ಸಂಗೀತ ಮತ್ತೆ ಕಾರ್ತಿಕ್ ಅವರನ್ನ ಬೇರೆ ಮಾಡೋದ್ರಲ್ಲೇ ಇರ್ತಾರೆ ಅನ್ಸತ್ತೆ. ಬಹುಶಃ ವಿನಯ್ ಅವ್ರಿಗೂ ಕೂಡ ಅವ್ರು ಅಷ್ಟು ಅಮೌಂಟ್ ಕೊಟ್ಟಿಲ್ಲ. ಕಾರ್ತಿಕ್ ಮೈಕಲ್ ಇದ್ರು, ಕಾರ್ತಿಕ್ ಅವರಿಗೆ ಕಂಪೇರ್ ಮಾಡಿದ್ರೆ ಬಲಾಬಲದಲ್ಲಿ ವಿನಯ್ ಮತ್ತೆ ಮೈಕಲ್ ತುಂಬಾನೇ ಜಾಸ್ತಿ. ಆದ್ರೆ ಅವ್ರಿಗೆಲ್ಲ ಕೂಡ 4,000 ಕೊಡದೆ ಕಾರ್ತಿಕ್ ಅವ್ರಿಗೆ 4,300 ರೂಪಾಯಿಯನ್ನ ಕೊಟ್ಟು ಕೊಂಡ್ಕೊಳ್ತಾರೆ. ಅಂದ್ರೆ ಇದ್ರ ಮುಖ್ಯ ಉದ್ದೇಶ ಅವರು ಸಂಗೀತ ಟೀಮ್ಗೆ ಹೋಗ್ಬಾರ್ದು ಅಂತಾನೆ ಅನ್ಸತ್ತೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅದು ಏನೋ ಈಗೋ ಇರ್ಬೋದು ಅನಿಸ್ತಾ ಇದೆ ಸರ್. ನಮ್ಮ ಸೈಡ್ಗೆ ಅವ್ನು ಬರ್ತಾನೆ ನೋಡೋಣ ಆ ಥರ ಈಗೋ ಇರ್ಬೋದು. ಬಟ್ ಈಗೋಕ್ಕಿಂತ ಕಾರ್ತಿಕ್ ಅವರು ಐಕ್ಯ ಮಾಡಬೇಕು ಅಂತ ಏನಾದರೂ ಇದೆಯಾ ಅಂತ ನಮ್ಗೆ ಗೊತ್ತಿಲ್ಲ. ಏನೋ ಅವ್ರಿಗೆ ಒಂದು ಈಗೋ ಸಂಗೀತ ಹತ್ರ, ನೋಡು ಅವನೇನು ನೀನು ದುಡ್ಡು ಕೊಟ್ಟಿದ್ಯಾ, ನಾನು ನಿನ್ಗಿಂತ ಹೆಚ್ಚು ಕೊಟ್ಟು ನಮ್ಮ ಕಡೆ ಅವನು ಇದು ಮಾಡ್ತೀನಿ ಅಂತ. ಕಾರ್ತಿಕ್ ಅವರು ಅಲ್ಲಿ ದುಡ್ಡು ತಗೊಂತಾರೆ ಮೊದಲು ಸಂಗೀತ ಅವ್ರ ಹತ್ರ, ಆದ್ರೆ ಆಮೇಲೆ ತನಿಷಾ ಅವ್ರ ಟೀಮ್ಗೆನೆ ಹೋಗ್ಬಿಡ್ತಾರೆ. ಅಲ್ಲಿ ನಮ್ರತಾ ಅವರು ಕೂಡ ಹೇಳ್ತಾರೆ, ನಿನ್ಗೇನಾದ್ರೂ ಸ್ವಲ್ಪ ಲಾಯಲ್ಟಿ ಅನ್ನೋದು ಇದ್ರೆ, ಒಂದು ಇದಿದ್ರೆ ಅಲ್ಲಿ ಸಂಗೀತ ಅವ್ರ ಜೊತೆನೆ ಹೋಗು, ಅದಿಲ್ಲ ನನ್ ಗೆಲ್ಲೋದೊಂದೇ ಮುಖ್ಯ ಅನ್ನಂಗಿದ್ರೆ ತನಿಷಾ ಅವ್ರ ಟೀಮ್ಗೆ ಹೋಗು ಅಂತ. ಬಟ್ ಅಲ್ಲಿ ಕಾರ್ತಿಕ್ ಅವರು ತುಂಬಾನೇ ತಪ್ಪು ಮಾಡಿದ್ರು, ಒಂದು ಲಾಯಲ್ಟಿನ ತೋರಿಸ್ಲಿಲ್ಲ. ಆಲ್ರೆಡಿ ದುಡ್ಡು ತಗೊಂಡು ಮತ್ತೆ ಅದನ್ನ ವಾಪಸ್ ಕೊಟ್ಟು ತನಿಷಾ ಅವ್ರ ಟೀಮ್ಗೆ ಹೋಗಿದ್ದು ಕಾರ್ತಿಕ್ ಅವರು ಸ್ವಲ್ಪ ಎಲ್ಲೋ ಒಂದ್ ಕಡೆ ತಪ್ಪು ಮಾಡಿದ್ರು ಅಂತಾನೆ ಅನ್ಸತ್ತೆ. ಅದಕ್ಕೆ ಕರ್ಮ ಸರ್, ಅವ್ರ ಹತ್ರ ಆಡಕ್ಕಾಗಿಲ್ಲ. ಹೌದು, ಆಕ್ಚುಲಿ 4,300 ರೂಪಾಯಿ ತಗೊಂಡಂತ ಪ್ಲೇಯರ್ ತುಕಾಲಿ ಸಂತೋಷ್ ಮತ್ತೆ ವರ್ತೂರ್ ಸಂತೋಷ್ ಅವರು ಡಿಸ್ಕಷನ್ ಮಾಡ್ತಾ ಇರ್ತಾರೆ, ಅವ್ರಿಗೆಲ್ಲ ಅಷ್ಟು ದುಡ್ಡು ಕೊಟ್ರು, ಅವ್ರೇನ್ 3 ಸಲ ಆಡಿದ್ರ ಅಂತ. ಆಕ್ಚುಲಿ ಅಷ್ಟು ದುಡ್ಡು ತಗೊಂಡಂತ ಕಾರ್ತಿಕ್ ಅಲ್ಲಿ ಆಡ್ಲೇ ಇಲ್ಲ. ತನಿಷಾ ಅವರು ಬಹುಶಃ ಇಲ್ಲಿ ಸಂಗೀತ ಮೈಕಲ್ಗೆ ಹೇಳ್ತಾರೆ, ನೀನ್ ಚೆನ್ನಾಗಿ ಆಡಿಲ್ಲ ಅಂದ್ರೆ ನಾನು ದುಡ್ಡನ್ನ ವಾಪಸ್ ತಗೊಂಡ್ಬಿಡ್ತೀನಿ ಅಂತ. ಆಗ ನೋಡಿದ್ರೆ ಕಾರ್ತಿಕ್ ಅವ್ರ ಹತ್ರ ಇಂದ ಪೂರ್ತಿ ಅಮೌಂಟ್ ನ ತನಿಷಾ ಅವರು ವಾಪಸ್ ತಗೊಬೇಕಾಗತ್ತೆ. ಕಾರ್ತಿಕ್ ಅವ್ರ ಅಮೌಂಟ್ ಅಲ್ಲಿ 0. ಅವರು ಆ ಥರ ಮಾಡೋದಿಲ್ಲ ಸರ್. ಇದೇ ವಿನಯ್ ಆಡಿಲ್ಲ ಅಂದ್ರೆ ಮಾಡ್ತಾರೆ, ಮತ್ತೆ ತುಕಾಲಿ ಸಂತೋಷ್ ಆಡಿಲ್ಲ ಅಂದ್ರೆ ಮಾಡ್ತಾರೆ. ಅವರು ವರ್ತೂರ್ ಸಂತೋಷ್ ಆಗ್ಲಿ ಕಾರ್ತಿಕ್ ಆಗ್ಲಿ ಆಡಿಲ್ಲ ಅಂದ್ರೆ ಮಾಡ್ತಾ ಇಲ್ಲ ಅವರು ಆ ಥರ. ಅದೇನೋ ನಿಜ. ಆಕ್ಚುಲಿ ಇವತ್ತಿನ ಎಪಿಸೋಡ್ ತುಂಬಾನೇ ಅಗ್ರೆಸಿವ್ ಆಗಿತ್ತು. ಆಕ್ಚುಲಿ ಇನ್ನೊಂದ್ ಏನಂದ್ರೆ, ಇಲ್ಲಿ ಅವಿನಾಶ್ ಅವರು ಕೂಡ ತುಂಬಾ ಎಫರ್ಟ್ ಹಾಕಿದ್ರು. ಒಂದ್ ಕಡೆ ವಿನಯ್ ಅವರನ್ನ ಎದುರಿಸೋದಕ್ಕೆ ಹೋದ್ರು, ವಿನಯ್ ಅವ್ರಿಗೆ ಅಡ್ಡ ನಿಂತ್ಕೊಂಡ್ರು. ಆದ್ರೆ ವಿನಯ್ ಅವ್ರ ಮುಂದೆ ಸ್ವಲ್ಪ ಅವಿನಾಶ್ ಅವ್ರ ಕೈಯಲ್ಲಿ ಕಂಟ್ರೋಲ್ ಮಾಡಕ್ ಆಗಿಲ್ಲ. ಆ ಜಗಳ ತುಂಬಾನೇ ಓವರ್ ಆಗಿತ್ತು. ಅದ್ರ ನೋಡೋದಕ್ಕೂ ಕೂಡ ಸ್ವಲ್ಪ ಏನಪ್ಪಾ ಇದು ಆಫ್ ಮಾಡ್ಬಿಡೋಣ ಅನ್ನೋ ಅಷ್ಟು ಮಟ್ಟಕ್ಕೆ ಓವರ್ ಆಗಿತ್ತು ಅಂತ ಅನ್ಸತ್ತೆ. ಅವ್ರು ನೋಡಿದ್ರೆ ಪಾಪ ಒಳ್ಳೆ ಮನುಷ್ಯ ತರ ಇದ್ದಾರೆ. ಅವ್ರು ಯಾರನ್ನು ಹರ್ಟ್ ಮಾಡಬಾರ್ದು ಬೈ ವರ್ಡ್ಸ್ ಆರ್ ಬೈ ಫಿಸಿಕಲ್ ಅಂತ ಒಂದು ಪಾಲಿಸಿ ಇಟ್ಕೊಂಡು ಆಟ ಆಡ್ತಾ ಇರೋದು ಗೊತ್ತಾಗತ್ತೆ. ನೋಡೋಣ ಅವ್ರ ಪರಿಸ್ಥಿತಿ ಹೆಂಗಿತ್ತೋ, ಈ ವಾರ ದಾಟ್ತಾರೋ ಇಲ್ವೋ. ಓಕೆ, ಒಟ್ಟಾರೆ ಈ ಎಪಿಸೋಡ್ ತುಂಬಾನೇ ಅಗ್ರೆಸಿವ್ ಆಗಿತ್ತು. ಥ್ಯಾಂಕ್ ಯು. ನೀವು ಕೂಡ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿ ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದೀರಾ. ತುಂಬಾ ಧನ್ಯವಾದಗಳು. ಥ್ಯಾಂಕ್ಸ್ ಸರ್. ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್ ಫ್ರೆಂಡ್ಸ್. ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ನಮ್ಮ ಧನ್ಯವಾದಗಳು. ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.